ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರ ಸಂಘದ ಕಾರ್ಯದರ್ಶಿಯಾಗಿ 35 ವರ್ಷದಿಂದ ಇದ್ವಿ ನಾವು. ಇವತ್ತು ಜನರೊಳಗೆ ಏನಾಗಿದೆ ಅಂದರೆ ಆನ್ಲೈನ್ ನೋಡೋದು, ಕಂಪೇರ್ ಮಾಡೋದು, ಯಾವ್ದು ಸ್ವಸ್ಥ ಇರ್ತದೆ ಅಥವಾ ಏನು ತಮ್ಗೇನು ಅನುಕೂಲ ಅದು ಬಾಕಿ ಐಟಮ್ ತೊಗೊಂಡಂಗೆ ಔಷಧ ತೊಗೋತಾರೆ. ಆದರೆ ಏನಾಗಿದೆ ಅಂದರೆ ಆನ್ಲೈನ್ದಾಗ ಔಷಧ ತೊಗೊಳಕ್ಕೆ ಹೋದ್ರೆ ಅಂದ್ರೆ ಅಲ್ಲಿ ಫಾರ್ಮಸಿಸ್ಟ್ ಇರೋದಿಲ್ಲ, ಅದು ಯಾವ್ದು ಯೋಗ್ಯ ಔಷಧ ಬತ್ತು ಅನ್ನೋದು ಗೊತ್ತಾಗೋದಿಲ್ಲ. ಖರೆ ನೋಡ್ರೆ ಯಾವ ಡಾಕ್ಟ್ರ್ ಬರ್ದಿರ್ತಾರೋ ಅಲ್ಲೇ ಆಜು ಬಾಜು ಔಷಧ ಅಂಗಡಿಯವರಿಗೆ ಅವು ಔಷಧಗಳು ಸರಿಯಾಗಿ ಗೊತ್ತಿರ್ತದೆ, ಅದು ಇದಾಗ್ತಾವೆ. ಆದ್ದರಿಂದ ಆನ್ಲೈನ್ದವ್ರು ಏನು ಕೊಡ್ತಾರೋ ಅಲ್ಲಿ ಮೋಸಗಾರಿಕೆನೂ ಭಾಳ ಆಗ್ತಾವೆ, ಅವು ಜೆನ್ಯೂನ್ ಅದಾವೆ ಅಂತೇಳಿ ಗೊತ್ತಿರೋದಿಲ್ಲ. ಆದ್ದರಿಂದ ನಾವೇನು ಆನ್ಲೈನ್ ಬಾಕಿ ಐಟಮ್ ತೊಗೊಂಡಂಗೆ ಆನ್ಲೈನ್ ಔಷಧಗಳನ್ನು ಮಾರಬೇಡ್ರಿ. ಮತ್ತು ಆನ್ಲೈನ್ದವ್ರು ಏನು ಮಾಡ್ತಾರೋ ಆ ಡಾಕ್ಟ್ರ್ ಬರ್ದದ್ದು ಅಥವಾ ಹೇಳಿದ್ದು ಔಷಧಗಳನ್ನ ಕೊಡೋಂಗಿಲ್ಲ. ಅವ್ರು ಏನು ಸ್ವಯ್ ಇರ್ತಾವೆ ಹೈ ಡಿಸ್ಕೌಂಟ್ ಆದಂತ ಹೇಳಿ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಕೊಟ್ಟ ಆನ್ಲೈನ್ ಔಷಧ ಬಾಕಿ ಐಟಮ್ಸ್ ಮಾಡಿದಂಗೆ ಆಗ್ತದೆ. ಅದಕ್ಕೆ ನಾವು ಗೌರ್ಮೆಂಟ್ಗೆ ಏನು ರಿಕ್ವೆಸ್ಟ್ ಮಾಡ್ಕೊಳಕ್ಕಿದೆ ಅಂದರೆ ಈ ಆನ್ಲೈನ್ ಔಷಧದ ಒಂದೇನು ಸಿಸ್ಟಮ್ ಐತಿ ಅಥವಾ ಜನ ಮೋಸ ಹೋಗ್ತಾ ಇದ್ದಾರೆ, ಅದರಿಂದ ಅವ್ರನ್ನ ಜನರನ್ನು ತಪ್ಪಿಸೋ ಸಲುವಾಗಿ ಯೋಗ್ಯ ನಿಜವಾಗಲೂ ಮನುಷ್ಯನಿಗೆ ನಮಗೆ ಆರೋಗ್ಯನೇ ಮೇನ್. ಅದಕ್ಕೆ ರೊಕ್ಕದ ದೃಷ್ಟಿಯಿಂದ ಕನ್ಫ್ಯೂಸ್ ಮಾಡಿ ಆನ್ಲೈನ್ ಔಷಧ ಮಾಡಿಸೋದು ಈ ಸಿಸ್ಟಮ್ ಬೇಡ. ಇದು ಯಾಕಾಗಿತ್ತು ಅಂದರೆ ಇದು ಕೋವಿಡ್-19 ಇದ್ದಾಗ ನಿರ್ವಹಿದ್ದಿದ್ದಿಲ್ಲ, ಜನ ಹೊರಗೆ ಹೋಗ್ಲಿಕ್ಕೆ ಬರ್ತಿದ್ದಿಲ್ಲ, ಮತ್ತು ಬಾಕಿ ಅಂಗಡಿಗಳನ್ನೆಲ್ಲ ಅವಾಗ ಬಂದ್ ಮಾಡಿಸಿದ್ರು. ಆವಾಗ ಗೌರ್ಮೆಂಟ್ನವರು ಒಂದು ನಿರ್ಧಾರ ತೊಗೊಂಡು ಅಲ್ಲಿ ಮನೆಗೆ ಮುಟ್ಟಿಸ್ರಪ್ಪ ಅನ್ನೋ ದೃಷ್ಟಿಯಿಂದ ಒಂದು ಆನ್ಲೈನ್ ಮಾಡಿದ್ರು. ಆದರೆ ಈಗ ಅದು ಕೋವಿಡ್ ಇಲ್ಲ, ಏನಿಲ್ಲ, ಜನ ಆರಾಮ್ಸರಿ ಹೋಗಿ ಔಷಧ ಅಂಗಡಿಯಾಗ ತಮ್ಗೆ ಯಾರು ವಿಶ್ವಾಸ ಇರ್ತೈತಲ್ಲ ಔಷಧ ಅಂಗಡಿಯಾಗ ತಾವು ಔಷಧ ತೊಗೋಬೋದು. ಆದ್ದರಿಂದ ಈಗ ಅದೇನು ಸಿಸ್ಟಮ್ ಇತ್ತು ಕೋವಿಡ್ ಟೈಮ್ನಂದು ಅದು ಹೋಗೈತಿ. ಈಗ ಅದ್ರ ಸಲುವಾಗಿ ಆ ಕಾಯ್ದೆ ಇಟ್ಕೊಂಡು ಕುಂಡ್ರಬೇಡ್ರಿ. ಆ ಕೋವಿಡ್ ಟೈಮ್ನಾಗೆ 2018 ಒಂದು ಇದು ಮಾಡಿದ್ರು, ಅದನ್ನು ಬಂದ್ ಮಾಡಿಸ್ರಿ, ಅದನ್ನು ತೆಗೀರಿ ಅಂತೇಳಿ ಬೇಡ್ಕೊಂಡಿದ್ದೀವಿ. ಮತ್ತು ಎಷ್ಟೋ ಸಣ್ಣ ಚೇನ್ ಶಾಪ್ಗಳು ಬಂದಾವು, ಅವು ತಮ್ಮ ಇದು ಕಾಂಪಿಟೇಷನ್ಲಿ ತಮ್ಮ ಔಷಧಗಳು ತಂದು 40%, 50% ಅಂತೇಳಿ ಮಂದಿ ಒಂದು ದಾರಿ ತಪ್ಪಿಸಿ ಮತ್ತು ಅದು ಇದು ಬೇಡ ಅದನ್ನ ತಗೋರಿ ಅಂತೇಳಿ ಕಾಂಪಿಟೇಷನ್ ಮಾಡಿದಂಗೆ ಮಾಡಿ ಔಷಧಗಳು ಕೊಡ್ತಾರು. ಇದರಿಂದ ಜನರ ಆರೋಗ್ಯಕ್ಕೆ ಬಾಧಕ ಐತಿ. ಅದಕ್ಕೆ ನಾವು ಇವತ್ತು ಆಲ್ ಇಂಡಿಯಾ ಬಂದು ಇದು ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ನಾವು ಬೆಳಗಾವಿ ಜಿಲ್ಲೆದೊಳಗೆ ನಾವು ಎಲ್ಲ ಕೇಳಿದ್ದೀವಿ. ಆದರೆ ಯಾರಿಗೂ ನಾವು ಈ ಬಂದ ಮಾಡಿರಿ ಅಂತೇಳಿ ಫೋರ್ಸ್ ಮಾಡಿಲ್ಲ. ತಮ್ಮ ಮನಸ್ಸಲ್ಲೇ ಅವರ ಜನ ಬಂದ್ ಮಾಡ್ತಾ ಇದ್ದಾರೆ ಮತ್ತು ಅದ್ರ ಸರ್ಕಾರ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ನನ್ನ ಹೆಸರು ನಾರಾಯಣ್ ಕುಲಕರ್ಣಿ, ಕಾರ್ಯದರ್ಶಿ, ಬೆಳಗಾವಿ ಜಿಲ್ಲಾ ಪರಿಸ್ಥಿತಿ. ನನ್ನ ಹೆಸರು ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಕಾರ್ಯದರ್ಶಿ, ಬೆಳಗಾವಿ ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಆ್ಯಂಡ್ ಡ್ರಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್. ನಾವು ಇವತ್ತು AIOCD ದಿಂದ ಆಲ್ ಇಂಡಿಯಾ ಅಪ್ಪ ಸಿಂಧೆ ಹಾಗೂ ಅಧ್ಯಕ್ಷರು KCD ರಘುನಾಥ್ ರೆಡ್ಡಿ, AK ಜೀವನ್ ಅವರ ನೇತೃತ್ವದಲ್ಲಿ ಆಲ್ ಇಂಡಿಯಾ ಬಂದನ್ನು ಮಾಡಿದ್ದೇವೆ. ನಮ್ಮ ಬೇಡಿಕೆ ಆನ್ಲೈನ್ ಫಾರ್ಮಸಿ ವಿರುದ್ಧ ಹಾಗೂ ಆನ್ಲೈನ್ದಿಂದ ಮಿಸ್ಯೂಸ್ ಆಗುವ ಅದರ ಬಗ್ಗೆ ನಮ್ಮ ಬೇಡಿಕೆ ಇದೆ. ಮತ್ತು ಡಿಸ್ಕೌಂಟ್, ಹೆವಿ ಡಿಸ್ಕೌಂಟ್ ಏನು ಕಂಪ್ನಿಗಳು ಕೊಡ್ತಾವೆ ಅದರ ವಿರುದ್ಧ ನಮ್ಮ ಇದು ಇದೆ. ಆನ್ಲೈನ್ ಫಾರ್ಮಸಿಯಿಂದ ಯುವಕರು ಮತ್ತು ಇದನ್ನು ಹ್ಯಾಬಿಟ್ ಫಾರ್ಮಿಂಗ್ ಆಗ್ತಾ ಇದ್ದಾರೆ, ಅದರ ವಿರುದ್ಧ ನಮ್ಮ ಹೋರಾಟವಿದೆ. ಆದ್ದರಿಂದ ನಿಮ್ಮ ಪತ್ರಿಕಾ ಮಾಧ್ಯಮ ಕಳಕಳಿಯಿಂದ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಮುಟ್ಟಿಸಲಿಕ್ಕೆ ಕೇಳಿಕೊಳ್ಳುತ್ತೇನೆ. ನಾವು ಆಲ್ಮೋಸ್ಟ್ ಒಂದೊಂದು ಸಂಘಟನೆಗಳು ಭಾಳ ಅದಾವೆ. ಉಳಿದ ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ. ನಮ್ಮ ಸದಸ್ಯರು ಎಲ್ಲರೂ ಬಂದ್ ಮಾಡಿದ್ದಾರೆ. ಬೆಳಗಾಂ ಡಿಸ್ಟಿಕ್ದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದ್ ಮಾಡಿದ್ದಾರೆ. ಒಂದು 2400 ಮೆಡಿಕಲ್ ಶಾಪ್ ಡಿಸ್ಟಿಕ್ದಾಗ, ಬೆಳಗಾವಿ ಡಿಸ್ಟಿಕ್ದಾಗ 2400 ಮೆಡಿಕಲ್ ಶಾಪ್ ಆಲ್ಮೋಸ್ಟ್ ಬಂದ್ ಅದಾವ್ರಿ ಎಲ್ಲ ಕಡೆ.